me forever on fire. ದೇವೇಗೌಡರಿಗೆ ಕಣ್ಣೀರು ಹಾಕ್ಸಿದ್ದೆ ಅವರ ಕುಟುಂಬ. ಎಲ್ಲವನ್ನ ಎಚ್.ಡಿ. ಕುಮಾರಸ್ವಾಮಿ ಅವರೇ ಮಾಡಿಸಿದ್ದು ಅವರಿಗೆ ಗೊತ್ತಿದೆ. ಎಚ್.ಡಿ.ಕೆ ಯಾರ ಮೇಲೆ ಬೇಕಾದರೂ ಆರೋಪಗಳನ್ನ ಮಾಡ್ತಾರೆ. ಎಚ್.ಡಿ.ಕೆ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಅವರು ಈ ರೀತಿ ಗಂಭೀರ ಆರೋಪ ಮಾಡಿದ್ದಾರೆ. ದೇವೇಗೌಡರ ಬಗ್ಗೆ ಒಂದು ಸತ್ಯ ಹೇಳ್ತೀನಿ ಕೇಳಿ. ದೇವೇಗೌಡರಿಂದ ನೂರಾರು ರಾಜಕಾರಣಿಗಳು ಕಣ್ಣೀರು ಹಾಕಿದ್ದಾರೆ. ಆದರೂ ದೇವೇಗೌಡರ ಬಗ್ಗೆ ಹಿಂತಿರುಗಿ ಯಾರೂ ಮಾತನಾಡಿಲ್ಲ. ಹಿರಿಯರು, ಮಾಜಿ ಪ್ರಧಾನಿ, ರಾಜಕೀಯ ಮುತ್ಸದ್ದಿ ಅಂತ ಗೌರವ ಕೊಟ್ಟಿದ್ದಾರೆ. ಅವ್ರ ಕಣ್ಣಲ್ಲಿ ಏನಾದರೂ ನೀರು ಬಂದಿದ್ರೆ ಅದಕ್ಕೆ ಅವರ ಕುಟುಂಬನೇ ಕಾರಣ ಹೊರತು ಬೇರೆಯವರಲ್ಲ. ದೇವೇಗೌಡರಿಗೆ ಮಕ್ಕಳ ನೋವು ಬರೋದು ಬೇಡ ಅಂತ ಚಲುವರಾಯಸ್ವಾಮಿ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ತಂದೆ ಕಣ್ಣೀರು, ಯಾರು ತಂದೆ ಕಣ್ಣೀರು ಹಾಕ್ಸಿರೋರು ನೋಡ್ರಿ. ರಾಜ್ಯದಲ್ಲಿ ಒಂದು ಸತ್ಯ ಹೇಳ್ತೀನಿ, ತಿಳ್ಕೊಳ್ಳಿ. ದೇವೇಗೌಡರ ಬಗ್ಗೆ, ದೇವೇಗೌಡರಿಂದ ನೂರಾರು ಜನ ರಾಜಕಾರಣಿಗಳು ಕಣ್ಣಲ್ಲಿ ನೀರು ಹಾಕಿದ್ದಾರೆ. ಆದರೂ ಯಾರೂ ದೇವೇಗೌಡರ ಬಗ್ಗೆ ಇಲ್ಲಿವರೆಗೆ ಹಿಂತಿರುಗಿಕೊಂಡು ಅವ್ರ ಬಗ್ಗೆ ಯಾರೂ ಮಾತಾಡಿಲ್ಲ. ಹಿರಿಯವರು, ಮಾಜಿ ಪ್ರಧಾನಿ, ಒಂದು ರಾಜಕೀಯ ಮುತ್ಸದಿ ಅನ್ನೋ ಗೌರವವನ್ನು ಕಣ್ಣಲ್ಲಿ ನೀರು ಹಾಕಿದವರು ಸಹ ತಡ್ಕೊಂಡಿದ್ದಾರೆ. ಭಾಳಷ್ಟು ಜನ ಅವ್ರ ಬಗ್ಗೆ ಇವತ್ತು ಗೌರವ ಇಟ್ಕೊಂಡಿದ್ದಾರೆ. ಏನಾದರೂ ಅವ್ರ ಕಣ್ಣಲ್ಲಿ ನೀರು ಬಿದ್ದಿರೋದಕ್ಕೆ ಕಾರಣ ಇದ್ದರೆ ಅವ್ರ ಕುಟುಂಬ. ಅದನ್ನೆಲ್ಲ ಹೇಳಲೇಬೇಕು ಅನ್ನಂಗಿದ್ರೆ ಮಾತಾಡೋಣ. ಅದರ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವ್ರಿಗೆ ಮತ್ತೆ ನಾನು ನೋವು ಬರೋದು ಬೇಡ. ಅದು ಬೇರೆ ರಾಜಕಾರಣಿಗಳ ಕಣ್ಣಲ್ಲಿ ನೀರು ತರಿಸಲಿಕ್ಕೆ ಫ್ಯಾಮಿಲಿ ಕಾರಣ. ಆದರೆ ದೇವೇಗೌಡರ ಕಣ್ಣಲ್ಲಿ ನೀರು ಬರ್ಸ್ಲಿಕ್ಕೆ ಅವ್ರ ಫ್ಯಾಮಿಲಿನೇ ಕಾರಣ. ಅದೇನು ಅಂತೇಳಿ ನಿಮಗೂ ಗೊತ್ತಾಗುತ್ತೆ, ಕುಮಾರಸ್ವಾಮಿ ಅವ್ರಿಗೂ ಗೊತ್ತು. ನಾವು ಅದನ್ನು ಚರ್ಚೆ ಬೇಡ, ಚರ್ಚೆ ಹೋಗೋದು ಬೇಡ. ಲೋಕಾಯುಕ್ತ ADGP ಮೇಲೂ ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರು. ಅವ್ರು ಹೇಳೋರಲ್ಲ ಸರಿಯಾಗಿ ಉತ್ತರವಾ? ಹಾಂ, ಪತ್ರ ಬರೆದಿದ್ದಾರಲ್ಲ, ಸಾಕಲ್ವಾ? ಹಾಂ, ಯಾರ ಮೇಲೆ ಏನು ಬೇಕಾದ್ರೂ ಹೇಳ್ತೀನಿ ಅಂತಾರೆ ಕುಮಾರಸ್ವಾಮಿ ಅವ್ರು. ಮಾತಾಡಲಿ ಬನ್ನಿ. ನಮ್ಮ